ಹೈದರಾಬಾದ್ನ ಉಪ್ಪಲ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ನ 27ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ 8 ವಿಕೆಟ್ಗಳ ಅದ್ಭುತ ಜಯ ಸಾಧಿಸಿತು. ಪಂಜಾಬ್ ನೀಡಿದ್ದ 245 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ತಂಡ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರ ಸೂಪರ್ ಇನ್ನಿಂಗ್ಸ್ನಿಂದ ಕೇವಲ 18.3 ಓವರ್ಗಳಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡು ಸುಲಭವಾಗಿ ಜಯ ಸಾಧಿಸಿತು. ಒಟ್ಟಾರೆಯಾಗಿ ಈ ಪಂದ್ಯದಲ್ಲಿ ರನ್ಗಳ ಸುನಾಮಿ ಎದ್ದಿದ್ದು ಸನ್ರೈಸರ್ಸ್ ಹೈದರಾಬಾದ್ನ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಸಂಚಲನ ಮೂಡಿಸಿದರು. ಅವರು ಪಂಜಾಬ್ ಬೌಲರ್ಗಳನ್ನು ಪುಡಿ ಮಾಡಿದರು. ಕೇವಲ 40 ಎಸೆತಗಳಲ್ಲಿ 100 ರನ್ ಗಳಿಸಿದರು ಮತ್ತು ಐಪಿಎಲ್ನಲ್ಲಿ ತಮ್ಮ ಮೊದಲ ಶತಕವನ್ನು ದಾಖಲಿಸಿದರು. ಒಟ್ಟು 55 ಎಸೆತಗಳನ್ನು ಎದುರಿಸಿದ ಅವರು ಕೊನೆಯಲ್ಲಿ ಔಟಾದಾಗ 14 ಬೌಂಡರಿ ಮತ್ತು 10 ಸಿಕ್ಸರ್ಗಳೊಂದಿಗೆ 141 ರನ್ ಗಳಿಸಿದರು. ಇದು ಐಪಿಎಲ್ ಇತಿಹಾಸದಲ್ಲಿ ಭಾರತೀಯ ಆಟಗಾರನೊಬ್ಬ ಬಾರಿಸಿದ 3ನೇ ವೇಗದ ಶತಕವಾಗಿದೆ. ಅಭಿಷೇಕ್ ಶರ್ಮಾ ಅವರ ಮೊದಲ ಐಪಿಎಲ್ ಶತಕದ ಆಚರಣೆ ಅದ್ದೂರಿಯಾಗಿತ್ತು, ಏಕೆಂದರೆ ಅವರು ಅದನ್ನು ಕಾಗದದ ಮೇಲೆ ಬರೆದಿಟ್ಟು ನಂತರ ಮತ್ತೊಂದು ಶತಕ ಗಳಿಸಿದರು. 40 ಎಸೆತಗಳಲ್ಲಿ ಶತಕ ಬಾರಿಸಿದ ನಂತರ ಅವರು ಒಂದು ಕಾಗದದ ತುಂಡನ್ನು ತೆಗೆದು ತೋರಿಸಿದರು. ಅವರು ಮುಂಚಿತವಾಗಿ ಒಂದು ಟಿಪ್ಪಣಿ ಬರೆದಿದ್ದರು, ತಮ್ಮ ಶತಕವನ್ನು ಆರೆಂಜ್ ಆರ್ಮಿಗೆ ಅರ್ಪಿಸಿದ್ದರು ಮತ್ತು ಅವರು ಆಡಲಿರುವ ತಂಡದ ಹೆಸರನ್ನು ಉಲ್ಲೇಖಿಸಿದ್ದರು. ಇದರಿಂದ ಅಭಿಷೇಕ್ ಶರ್ಮಾ ಯಾವ ರೀತಿಯ ಆಟವನ್ನು ಆಡುವ ಉದ್ದೇಶದಿಂದ ಮೈದಾನಕ್ಕೆ ಕಾಲಿಟ್ಟರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಪಂದ್ಯದ ನಂತರ ಇದೇ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಅಭಿಷೇಕ್ ಶರ್ಮಾ, ನಾನು ಈ ಪಂದ್ಯದಲ್ಲಿ ಕಾಗದದ ಮೇಲೆ ಬರೆದು ಹೀಗೆ ಆಡಿದ್ದಕ್ಕೆ ಒಂದು ಕಾರಣವಿದೆ. ಈ ಪಂದ್ಯಕ್ಕೂ ಮೊದಲು ನಮ್ಮ ತಂಡದ ಆಟಗಾರರು ಮತ್ತು ನಾಯಕ ವಿಶೇಷ ಸಭೆ ನಡೆಸಿದರು. ನಾವು ಸೋಲುಗಳ ಸರಣಿಯನ್ನು ಕೊನೆಗೊಳಿಸಲು ನಿರ್ಧರಿಸಿ ಗ್ರೌಂಡ್ಗೆ ಪ್ರವೇಶಿಸಿದೆವು. ಇಂದು ನಾವು ಗೆಲ್ಲಲೇಬೇಕು ಎಂದು ಟ್ರಾವಿಸ್ ಹೆಡ್ ಅವರೊಂದಿಗೆ ವಿಶೇಷ ಪ್ರತಿಜ್ಞೆಗಳನ್ನು ಬರೆದು ಗ್ರೌಂಡ್ಗೆ ಪ್ರವೇಶಿಸಿದೆವು ಎಂದು ಹೇಳಿದರು. ಅದಕ್ಕಾಗಿಯೇ ಇಂದಿನ ದಿನ ನಮ್ಮಿಬ್ಬರಿಗೂ ವಿಶೇಷವಾಗಿತ್ತು. ನಾನು ಎಂದಿಗೂ ವಿಕೆಟ್ ಹಿಂದಿನಿಂದ ಆಡಿಲ್ಲ, ಆದರೆ ಈ ಬಾರಿ ನಾನು ಆ ಹೊಡೆತಗಳನ್ನು ಪ್ರಯತ್ನಿಸಿದೆ, ಏಕೆಂದರೆ ಈ ಪಿಚ್ನಲ್ಲಿ ಬೌನ್ಸ್ ಆಗಿದ್ದರಿಂದ ನಾನು ಈ ಕೆಲವು ಹೊಡೆತಗಳನ್ನು ಆಡಬೇಕಾಯಿತು ಎಂದು ಅಭಿಷೇಕ್ ಶರ್ಮಾ ಹೇಳಿದರು. ನನ್ನ ಶತಕದ ನಂತರ SRH ತಂಡ ನನ್ನ ಹೆತ್ತವರನ್ನು ಅಭಿನಂದಿಸಿತು. ನನಗೆ ಏನಾದರೂ ಸಮಸ್ಯೆ ಇದ್ದರೆ ನಾನು ಅದನ್ನು ನನ್ನ ಗುರು ಯುವರಾಜ್ ಅವರಿಗೆ ನಿರ್ದಿಷ್ಟವಾಗಿ ಹೇಳುತ್ತೇನೆ. ಅವರೊಂದಿಗೆ ಹೆಚ್ಚು ಮಾತನಾಡುತ್ತೇನೆ ಮತ್ತು ಸಲಹೆ ಪಡೆಯುತ್ತೇನೆ ಎಂದು ಅಭಿಷೇಕ್ ಹೇಳಿದರು. ನಮ್ಮ ಟೀಮ್ ಇಂಡಿಯಾ T20 ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಮತ್ತು ಅವರಿಂದ ಕೆಲವು ಸಲಹೆಗಳನ್ನು ಪಡೆಯುತ್ತೇನೆ ಮತ್ತು ನಾನು ಯಾವಾಗಲೂ ಅವರೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ಎಂದು ಅಭಿಷೇಕ್ ಶರ್ಮಾ ಹೇಳಿದರು.